ಅಂಜಲಿ ಬಾಲ್ಯದಿಂದಲೂ ಅವಳು ಅಧ್ಯಯನದಲ್ಲಿ ತುಂಬ ಹಿಂದೆ ಇದ್ದಳು. ಅವಳ ಮೈಬಣ್ಣವು ಕಪ್ಪಾಗಿತ್ತು. ಅವಳ ಮುಖವು ಅಷ್ಟೇನೂ ಚೆನ್ನಾಗಿರಲಿಲ್ಲ ಮತ್ತು ಅವಳ ಹಲ್ಲುಗಳು ಸಹ ಚೆನ್ನಾಗಿರಲಿಲ್ಲ. ಶಾಲೆಯಲ್ಲಿ ಮಕ್ಕಳು ಅಂಜಲಿಯ ಮುಖ ಚೆನ್ನಾಗಿಲ್ಲ ಎಂದು ಚುಡಾಯಿಸುತ್ತಿದ್ದರು. ಅಂಜಲಿಯ ಸ್ನೇಹಿತರಾಗಲು ಯಾರೂ ಸಿದ್ಧರಿರಲಿಲ್ಲ. ಅಂಜಲಿ ತನ್ನ ಹಳ್ಳಿಯಲ್ಲಿ ನಡೆದಾಡುವಾಗಲೂ ಜನರು ಅವಳನ್ನು ನೋಡಿ ಮುಖ ತಿರುಗಿಸಿ ಹೋಗುತ್ತಿದ್ದರು. ಈ ರೀತಿಯಾದ ನಿಂದನೆಗಳನ್ನು ಅನುಭವಿಸಿದಾಗ ಇದರಿಂದ ಅಂಜಲಿ ತುಂಬ ದುಃಖಿತಳಾಗಿದ್ದಳು. ಅವಳು ತುಂಬ ಚಿಕ್ಕವಳಾಗದ್ದರಿಂದ ಅವಳಿಗೆ ವಾಸ್ತವದಲ್ಲಿ ಏನು ನಡೆಯುತ್ತಿದೆ ಎಂಬುದು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ. ಯಾಕೆ ನನ್ನ ಮುಖವನ್ನು ನೋಡಿದ ನಂತರ ಜನರು ತಮ್ಮ ಮುಖವನ್ನು ಮರೆಮಾಡುತ್ತಾರೆ? ಅಂಜಲಿ ಶಾಲೆಯಿಂದ ಮನೆಗೆ ಬಂದಾಗ ಅವಳು ತನ್ನ ತಾಯಿಯನ್ನು ಕೇಳಿದಳು. ನಾನು ಶಾಲೆಯಿಂದ ಬರುವಾಗ ಜನರು ನನ್ನನ್ನು ಒಂಥರ ನೋಡುತ್ತಾರೆ ಮತ್ತು ಶಾಲೆಯಲ್ಲೂ ಏನೂ ಆಗುವುದಿಲ್ಲ. ನನಗೆ ಫ್ರೆಂಡ್ಸ್ ಕೂಡ ಇಲ್ಲ. ಯಾರೂ ನನ್ನ ಬಳಿ ಮಾತನಾಡೋದೇ ಇಲ್ಲ. ಇಷ್ಟು ದೂರ ಕೇಳಿ ಅಂಜಲಿಯ ಅಮ್ಮನ ಕಣ್ಣಿನಲ್ಲಿ ನೀರು ಬಂತು. ಅವರು ಅಳಲು ಪ್ರಾರಂಭಿಸಿದರು. ಆದರೆ ಜನರು ನಿನ್ನನ್ನು ಏಕೆ ತುಂಬ ದ್ವೇಷಿಸುತ್ತಾರೆ ಎಂದು ತನ್ನ ಮಗಳಿಗೆ ವಿವರಿಸಲು ಸಾಧ್ಯವಾಗಲಿಲ್ಲ. ಅಂಜಲಿಯ ತಾಯಿ ಆಕೆಯನ್ನು ತುಂಬ ಪ್ರೀತಿಸುತ್ತಿದ್ದರು. ಹಾಗಾಗಿ ಜನರು ಅಂಜಲಿಯನ್ನು ರಸ್ತೆಯಲ್ಲಿ ನಿಂದಿಸಿದಾಗ ಅಂಜಲಿಯ ಕಟುವಾದ ಮಾತುಗಳಲ್ಲಿ ಪ್ರತಿಕ್ರಿಯಿಸುತ್ತಿದ್ದರು. ಅಂಜಲಿಯ ತಾಯಿ ಯಾವಾಗಲೂ ಹೃದಯದ ತುಣುಕಿನೊಂದಿಗೆ ಇರುತ್ತಿದ್ದರು ಮತ್ತು ಅವರು ಏನೇ ಹೇಳಿದರೂ ಅದಕ್ಕೆ ಪ್ರತಿಯಾಗಿ ಪ್ರತಿಕ್ರಿಯಿಸುತ್ತಿದ್ದರು. ಜನರು ಮಾತನಾಡುತ್ತಿರುವಾಗ ಅಂಜಲಿ ಕ್ರಮೇಣ ತನ್ನ ಜೀವನವನ್ನು ಚಾಲೆಂಜ್ ಆಗಿ ತೆಗೆದುಕೊಂಡು ಕಲಿಯುವ ಅಭ್ಯಾಸವನ್ನು ಬೆಳೆಸಿಕೊಂಡಳು. ಅವಳು ತನ್ನ ಸ್ವಂತ ಕೆಲಸವನ್ನು ನೋಡಿಕೊಳ್ಳುತ್ತಿದ್ದಳು. ತರಗತಿ ಮುಗಿದ ಮೇಲೆ ಸೀದಾ ಮನೆಗೆ ಮರಳುತ್ತಿದ್ದಳು. ಬೇರೆ ಯಾವುದನ್ನು ಯಾವ ವಿಷಯವನ್ನು ಕೇಳಲು ಸಿದ್ಧಳಿರಲಿಲ್ಲ. ಅಂಜಲಿ ಬೆಳೆದು ದೊಡ್ಡವಳಾಗಿ ಮದುವೆಯ ವಯಸ್ಸಿಗೆ ಬಂದಳು. ಆಕೆಯ ತಂದೆ ಹುಡುಗನನ್ನು ಹುಡುಕಲು ಪ್ರತಿ ಹಳ್ಳಿಗೆ ಭೇಟಿ ನೀಡಲು ಪ್ರಾರಂಭಿಸಿದರು. ಆದರೆ ಅಂಜಲಿಗೆ ಯಾವುದೇ ಹುಡುಗ ಸಿಗಲಿಲ್ಲ. ಅವಳನ್ನು ನೋಡಿ ಇಷ್ಟಪಡದೆ ಹಿಂದಿರುಗುತ್ತಿದ್ದರು. ಹಲವು ಬಾರಿ ರಿಜೆಕ್ಟ್ ಆಗೋದ್ರಿಂದ ಈಗ ಅಂಜಲಿಗೆ ಮದುವೆಯಾಗಲು ತುಂಬ ಕಷ್ಟವಾಯಿತು. ಅಂಜಲಿಯ ತಂದೆಯ ಹುಡುಗನನ್ನು ಹುಡುಕಿ ಹುಡುಕಿ ಸುಸ್ತಾಗಿದ್ದರು. ಅವರು ವರನನ್ನು ಹುಡುಕಲು ಪ್ರತಿ ಹಳ್ಳಿಗೆ ಹೋಗುತ್ತಿದ್ದರು. ಆದರೆ ಏನೂ ಪ್ರಯೋಜನವಾಗುತ್ತಿರಲಿಲ್ಲ. ಇದರಿಂದ ಅಂಜಲಿಯ ತಂದೆ ಇನ್ನೂ ಕೋಪಗೊಂಡಿದ್ದರು. ಹಾಗೆ ಅಂಜಲಿಯೊಂದಿಗೆ ಕೋಪದಿಂದ ಮಾತನಾಡಲು ಪ್ರಾರಂಭಿಸುತ್ತಾರೆ. ಆದರೆ ಅಂಜಲಿಯ ಬಗ್ಗೆ ಕೆಟ್ಟದ್ದು ಹೇಳುವವರಿಗೆ ಅವಳ ಅಮ್ಮ ತಕ್ಕ ಪಾಠ ಕಲಿಸುತ್ತಿದ್ದರು. ದೇವರು ಕೂಡ ಅಂಜಲಿಯೊಂದಿಗೆ ಕ್ರೂರ ಹಾಸ್ಯವನ್ನು ಆಡಿದನು. ಯಾರೇ ಹುಡುಗನಾದರೂ ನೋಡಲೇಬೇಕು ಎನ್ನುವಷ್ಟು ದೇಹ ರಚನೆ ಇತ್ತು. ಆರತಿಗೂ ಅಪ್ಪ ನನಗೆ ಹುಡುಗನನ್ನು ಹುಡುಕಲು ಎಷ್ಟೊಂದು ದೂರ ಹೋಗುತ್ತಾರೆ, ಆದರೆ ನನ್ನನ್ನು ಯಾರೂ ಇಷ್ಟಪಡುವುದಿಲ್ಲ ಎಂದು ಚಿಂತಿತಳಾಗಿದ್ದಳು. ಅಂಜಲಿ ಅಡುಗೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡು ತುಂಬ ಬ್ಯುಸಿಯಾಗಿದ್ದಳು. ಅಂಜಲಿಯ ಅಡುಗೆ ತುಂಬ ಚೆನ್ನಾಗಿತ್ತು. ಅಂಜಲಿಗೆ ಹಲವು ರೆಸಿಪಿ ಗೊತ್ತಿತ್ತು. ಇದಕ್ಕಾಗಿ ಅವಳು ಪುಸ್ತಕಗಳನ್ನು ಓದುತ್ತಿದ್ದಳು ಮತ್ತು ಟಿವಿಯಲ್ಲಿ ವಿಡಿಯೋಗಳನ್ನು ವೀಕ್ಷಿಸುತ್ತಿದ್ದಳು. ಅಂಜಲಿಯ ಊಟ ತುಂಬ ರುಚಿಕರ ಮತ್ತು ಸ್ವಾದಿಷ್ಟವಾಗಿತ್ತು. ಅವಳ ಅಡುಗೆ ಕೌಶಲ್ಯ ಮತ್ತು ರುಚಿಕರತೆಯನ್ನು ಯಾರೂ ಹೊಗಳಲಿಲ್ಲ, ಆದರೆ ಎಲ್ಲರೂ ಅವಳನ್ನು ಹೊಗಳಿದರು. ಅಂಜಲಿ ಆಹಾರ ತಯಾರಿಸುವಾಗ ಸುತ್ತಮುತ್ತಲಿನ ಹೆಂಗಸರಿಗೆಲ್ಲ ಫೇಮಸ್ ಆದಳು. ಇವತ್ತು ಅಡುಗೆ ಮಾಡಿ ಅದಕ್ಕೆ ಒಂದಷ್ಟು ಹೊಸ ಐಡಿಯಾಗಳನ್ನು ಸೇರಿಸಬೇಕು ಅಂದುಕೊಂಡವರು ಅಂಜಲಿಯ ಬಳಿ ಬರುತ್ತಿದ್ದರು. ಅಂಜಲಿಯ ಅಡುಗೆ ತುಂಬ ಚೆನ್ನಾಗಿತ್ತು. ಇಂದು ಅಡುಗೆ ಮಾಡಿ ಅದರಲ್ಲಿ ಒಂದಿಷ್ಟು ಹೊಸ ವಿಚಾರಗಳನ್ನು ಅಳವಡಿಸಬೇಕು ಎಂದು ಅಂದುಕೊಂಡ ಮಹಿಳೆ ಅಂಜಲಿ ಬಳಿ ಬಂದು ಮಾಹಿತಿ ಪಡೆದರು. ಅನೇಕ ಮಹಿಳೆಯರು ಕೂಡ ಅಂಜಲಿಯಿಂದ ಅಡುಗೆ ಕಲಿಯಲು ಬಯಸುತ್ತಿದ್ದರು. ಆದರೆ ಕೆಲವರಿಗೆ ಇದು ಸಾಧ್ಯವಾಗಲಿಲ್ಲ. ಅಂಜಲಿಯ ಟೈಮಿಂಗ್ ಮ್ಯಾಜಿಕ್. ಈ ಕಲೆಯನ್ನು ಯಾರೂ ಕಲಿಯಲು ಸಾಧ್ಯವಾಗಲಿಲ್ಲ. ಅಂಜಲಿಯ ಜೀವನ ಚಕ್ರ ವಿಫಲವಾಯಿತು. ಅಂಜಲಿಗೆ ಮದುವೆ ಆಗುವಂತೆ ಮಾಡಲು ಪೋಷಕರು ಮತ್ತು ಕುಟುಂಬದವರು ತಮ್ಮ ಕೈಲಾದಷ್ಟು ಪ್ರಯತ್ನಿಸಿದರು. ಸಾಕಷ್ಟು ಪರಿಶ್ರಮದ ನಂತರ ಪೋಷಕರು ಹುಡುಗನನ್ನು ಹುಡುಕಿದರು. ಎಲ್ಲರೂ ಅಂಜಲಿಯನ್ನು ನೋಡಲು ಮನೆಗೆ ಬರುವವರಿದ್ದರು. ಅಂಜಲಿಗೆ ಈ ವಿಷಯ ತಿಳಿಯುತ್ತಲೇ ದುಃಖಿತಳಾಗುತ್ತಾಳೆ. ಕೋಪಗೊಂಡು ಅಂಜಲಿ ಅಳುತ್ತಾ ಹೇಳುತ್ತಾಳೆ, ನೀವು ಎಲ್ಲ ಹುಡುಗರನ್ನು ನೋಡಲು ಕರೆಯುತ್ತೀರಿ, ಆದರೆ ಯಾರೂ ಬರುವುದಿಲ್ಲ ಮತ್ತು ಎಲ್ಲರೂ ನನ್ನನ್ನು ನೋಡಿ ತಮಾಷೆ ಮಾಡಿ ಹೋಗುತ್ತಾರೆ. ನನ್ನ ಮಾನಹಾನಿ ಮಾಡುತ್ತಿದ್ದೀರಿ. ಹುಡುಗ ಅಂಜಲಿಯನ್ನು ನೋಡಲು ಬಂದಿದ್ದ, ಅವನಿಗೆ ಇಷ್ಟವಾಗಲಿಲ್ಲ ಎಂದು ಗ್ರಾಮದ ಜನ ಹೇಳುತ್ತಾರೆ. ಮದುವೆಯಲ್ಲಿ ಆಗಾಗ ಹೀಗೆ ಆಗುತ್ತೆ ಎಂದು ಅಂಜಲಿಯ ಅಮ್ಮ ಹೇಳುತ್ತಾರೆ. ನೀನು ಮದುವೆಯಾಗಿ ಹೋದ ಮೇಲೆ ನಿನ್ನ ಇಷ್ಟ ಯಾರಿಗೂ ಇಷ್ಟವಾಗುವುದಿಲ್ಲ.
ನಿನ್ನನ್ನು ನೋಡಿಕೊ. ಯಾರು ನಿನ್ನನ್ನು ಇಷ್ಟಪಡುತ್ತಾರೋ ಅಥವಾ ಇಷ್ಟಪಡುವುದಿಲ್ಲವೋ ಅದನ್ನು ಅವರಿಗೆ ಬಿಡು ಎಂದು ಅಂಜಲಿಯ ತಾಯಿ ಕೆಲವೊಂದು ಕಿವಿಮಾತುಗಳನ್ನು ಹೇಳುತ್ತಾರೆ. ಹುಡುಗನ ಕಡೆಯವರು ಮರುದಿನ ಅಂಜಲಿಯನ್ನು ನೋಡಲು ಬಂದರು. ಆದರೆ ಅಂಜಲಿ ಬೆಳಿಗ್ಗೆ ರೆಡಿಯಾಗಿ ಎಲ್ಲೋ ಹೊರಟು ಹೋಗಿದ್ದಳು. ಹುಡುಗ ಮತ್ತು ಅವನ ಮನೆಯವರು ಅಂಜಲಿಯ ಮನೆ ತಲುಪುತ್ತಾರೆ. ಆದರೆ ಅಪ್ಪ ಅಮ್ಮನಿಗೆ ಅಂಜಲಿಯ ಎಲ್ಲಿದ್ದಾಳೆ ಎಂದು ಗೊತ್ತಿರಲಿಲ್ಲ. ಹುಡುಗಿ ನೋಡುವ ಸಮಯ ಬಂದಾಗ ಅಂಜಲಿ ಮನೆಯಲ್ಲಿ ಇರಲಿಲ್ಲ. ಇದರಿಂದ ಕೋಪಗೊಂಡ ವರನ ಕಡೆಯವರು ಅಂಜಲಿಯ ಪೋಷಕರನ್ನು ಬೈಯುತ್ತಾರೆ. ಅಂಜಲಿಯ ಅಪ್ಪನಿಗೆ ಮೊದಲೇ ಅಂಜಲಿಯ ಮೇಲೆ ವಿಪರೀತ ಸಿಟ್ಟು ಬರುತ್ತಿತ್ತು. ಆದರೆ ಆ ದಿನದ ಅಂಜಲಿಯ ನಡೆಯಿಂದ ಅವಳ ಅಪ್ಪನ ರಕ್ತವೇ ಕುದಿಯುತ್ತಿತ್ತು. ಅಂಜಲಿ ತನ್ನ ತಂದೆಯನ್ನು ಕೋಪದಿಂದ ಹುಚ್ಚನಾಗಿ ಮಾಡಿದ ದಿನ. ಅವಳ ತಂದೆ ಅವಳ ಮೇಲಿನ ಕೋಪವನ್ನೆಲ್ಲ ತಾಯಿಯ ಮೇಲೆ ಹಾಕಿದರು. ಅಂಜಲಿಯ ಅಪ್ಪ ಅಮ್ಮನಿಗೆ ತುಂಬ ಚುಚ್ಚು ಮಾತುಗಳನ್ನಾಡುತ್ತಾ, ಇದೆಲ್ಲ ನಿನ್ನಿಂದಲೇ ಆಗಿರೋದು. ನೀನು ಅವಳನ್ನು ತಲೆಯ ಮೇಲೆ ಒರೆಸಿಕೊಂಡು ಮೆರೆಸುತ್ತಾ ಇರಲಿಲ್ಲ ಅಂದಿದ್ರೆ ಇಷ್ಟೆಲ್ಲ ನಡೆಯುತ್ತಿರಲಿಲ್ಲ. ಈಗ ಸಂಜೆಯಾಗಿತ್ತು. ಅಂಜಲಿ ತನ್ನ ಕೈಯಲ್ಲಿ ಚೆಕ್ ಮತ್ತು ಕೆಲವು ಪ್ರಮಾಣ ಪತ್ರವನ್ನು ಹಿಡಿದು ಮನೆಗೆ ಮರಳಿದಳು. ಅಂಜಲಿ ತನ್ನ ಯಶಸ್ಸಿನ ಬಗ್ಗೆ ತನ್ನ ತಾಯಿಗೆ ಏನೋ ಹೇಳಲು ಹೊರಟಿದ್ದಳು. ಆ ಕ್ಷಣದಲ್ಲಿ ಅವಳ ತಾಯಿ ಅವಳನ್ನು ತಡೆದು ಅಳಲು ಪ್ರಾರಂಭಿಸಿದಳು. ಅಂಜಲಿಯ ತಾಯಿ ಅವಳನ್ನು ಎಷ್ಟು ಕೆಟ್ಟದಾಗಿ ನಿಂದಿಸಿದರು ಎಂದರೆ, ಅಂಜಲಿ ತನ್ನ ತಾಯಿ ಇಂದು ನನ್ನೊಂದಿಗೆ ಇಷ್ಟು ಕೆಟ್ಟದಾಗಿ ಮಾತನಾಡುತ್ತಾಳೆ ಎಂದು ತನ್ನ ಕನಸಿನಲ್ಲಿಯೂ ಊಹಿಸಿರಲಿಲ್ಲ. ಅಂಜಲಿ ಅಂತಹ ಮಾತುಗಳನ್ನು ಹಿಂದೆಂದೂ ಕೇಳಿರಲಿಲ್ಲ. ಅಂಜಲಿಯ ತಾಯಿ ಹೇಳಿದಳು, ಅಂಜಲಿ, ಎಲ್ಲರೂ ಹೇಳುತ್ತಿದ್ದುದು ಸರಿಯಾಗಿದೆ. ಇಂದು ನೀನು ನಿಜವಾಗಿಯೂ ಹೀನಳಾಗಿದ್ದೀಯ. ನಿನ್ನಿಂದಾಗಿ ಯಾರಿಗೂ ನೆಮ್ಮದಿ ಇಲ್ಲ. ಅದಕ್ಕಿಂತ ನೀನು ಹುಟ್ಟಿದ ದಿನವೇ ಸತ್ತು ಹೋಗಿದ್ದರೆ ಇಂತಹ ದಿನಗಳನ್ನು ನೋಡುವ ಕರ್ಮ ನಮ್ಮದಾಗಿರುತ್ತಿರಲಿಲ್ಲ. ಊರಲ್ಲಿ ತಲೆ ಎತ್ತಿ ನಡೆಯಲು ಸಾಧ್ಯವಾಗುತ್ತಿಲ್ಲ ನಿನ್ನಿಂದಾಗಿ ಎಂದು ಬಿಟ್ಟರು. ಅಮ್ಮ ಹೇಳಿದ ಇಂತಹ ಕಟು ಮಾತುಗಳನ್ನು ಕೇಳಿ ಅಂಜಲಿ ಮುಕ್ಕಳಾದಳು. ಮತ್ತೆ ಮುಂದಕ್ಕೆ ಏನನ್ನೂ ಹೇಳಲು ಸಾಧ್ಯವಾಗಲಿಲ್ಲ. ಏಕೆಂದರೆ ಅಂಜಲಿ ಮಾತನಾಡಲು ಪ್ರಯತ್ನಿಸುವಾಗ ತಾಯಿಯ ಧ್ವನಿಯು ಕಿವಿಗಳಲ್ಲಿ ಮಾರ್ಧಮಿಸುತ್ತಿತ್ತು. ಅಂಜಲಿ ಮೌನವಾಗಿ ನಿಂತಳು. ಅವಳ ಕಣ್ಣಲ್ಲಿ ನೀರು ಹರಿಯುತ್ತಿತ್ತು. ಏನೂ ಹೇಳಲಾಗದೆ ಸಂಪೂರ್ಣ ಧ್ವಮೆಗೊಂಡು ನಿಂತಿದ್ದಳು. ಅಂಜಲಿ ತನ್ನ ತಾಯಿಯನ್ನು ಪ್ರಶ್ನೆ ಮಾಡಿದಳು, ಅಮ್ಮ, ನೀನು ನನ್ನನ್ನು ಸಾಯಲು ಬಯಸುತ್ತಿದ್ದೀಯ ಅಂದರೆ? ಅಷ್ಟೊಂದು ಬೇಡವಾದವಳ ನಿನಗೆ? ನಾನು ಏನು ತಪ್ಪು ಮಾಡಿದೆ ಅಮ್ಮ? ಅಂಜಲಿಯ ತಾಯಿ ಕೆಲಸ ಮಾಡುತ್ತಿದ್ದಾಗ ಕೋಪದಿಂದ ಹಲವಾರು ಬಾರಿ ಹೊಡೆದಿದ್ದಾಳೆ. ಆದರೆ ಅಂಜಲಿಯ ಮೇಲೆ ಅದು ಯಾವುದೂ ಪ್ರಭಾವ ಬೀರಿರಲಿಲ್ಲ. ಆದರೆ ಇಂದು ಅಮ್ಮನ ಕಡೆ ನೋಡುತ್ತಾ ತಣ್ಣಗೆ ಕೇಳಿದಳು. ಅವಳ ಕಣ್ಣುಗಳಿಂದ ನೀರು ಹರಿಯುತ್ತಿತ್ತು. ಅಂಜಲಿ ಪುನಃ ಪ್ರಶ್ನೆ ಎತ್ತಿದಳು, ನೀನು ನನ್ನನ್ನು ಕೊಲ್ಲಲು ಬಯಸುತ್ತೀಯಾ ಅಮ್ಮ? ಹೌದು, ಅಮ್ಮನು ಕೋಪದಿಂದ ಹೇಳಿದಳು. ಅಂಜಲಿ ನೇರವಾಗಿ ತನ್ನ ಕೋಣೆಗೆ ಹೋಗಿ ಬಾಗಿಲು ಮುಚ್ಚಿದಳು. 2 ನಿಮಿಷದ ಬಳಿಕ ಕೋಪ ಕಡಿಮೆ ಆದಾಗ ಅಂಜಲಿಯ ತಾಯಿಗೆ ತಮ್ಮ ತಪ್ಪಿನ ಅರಿವಾಗುತ್ತೆ. ದುಡುಕಿ ಏನೇನೋ ಮಾತನಾಡಿದ್ದನ್ನು ನೆನಪಿಸಿಕೊಂಡರು. ತಕ್ಷಣ ಅವಳ ತಾಯಿ ಅಂಜಲಿಯ ಕೋಣೆಯ ಕಡೆಗೆ ಹೋಗಿ ಬಾಗಿಲು ತೆರೆಯಲು ಹೇಳಿದಳು. ಆದರೆ ಅಂಜಲಿ ಒಳಗಿನಿಂದ ಬಾಗಿಲು ಮುಚ್ಚಿದಳು. ಅಂಜಲಿ ಬಾಗಿಲು ಮುಚ್ಚಿದ್ದನ್ನು ನೋಡಿದ್ದ ಅಂಜಲಿಯ ತಾಯಿ ಅವಳು ಏನಾದರೂ ತಪ್ಪಾದ ನಿರ್ಧಾರ ತೆಗೆದುಕೊಂಡು ಬಿಟ್ಟರೆ ಎಂದು ಭಯಪಟ್ಟು ತಕ್ಷಣ ತಂದೆಗೆ ಕರೆ ಮಾಡಿ ಮನೆಗೆ ಬರುವಂತೆ ಹೇಳಿದರು. ಕೂಡಲೇ ಅವಳ ತಂದೆ ಮನೆಗೆ ತಲುಪಿದರು. ಅವರು ಪ್ರಯತ್ನಪಟ್ಟರೂ ಅಂಜಲಿ ಬಾಗಿಲು ತೆರೆಯಲಿಲ್ಲ. ಕ್ರಮೇಣ ಅಂಜಲಿಯ ತಂದೆಗೆ ತಾನು ತಪ್ಪು ಮಾಡಿದೆ ಎಂದು ಅರಿವಾಯಿತು. ಅಂಜಲಿಯ ತಂದೆ ಕೂಡಲೇ ಬಾಗಿಲು ಒಡೆದರು. ಅಂಜಲಿಯ ಅಪ್ಪ ಅಮ್ಮ ಮೂಕಸ್ಮಿತರಾಗಿ ಫ್ಯಾನ್ಗೆ ನೇಣು ಹಾಕಿಕೊಂಡಿದ್ದ ದೃಶ್ಯವನ್ನು ನೋಡಿದರು. ಸ್ವಲ್ಪ ಹೊತ್ತು ಅಂಜಲಿ ಪ್ರಜ್ಞಾಹೀನಳಾಗಿದ್ದಳು. ತಾಯಿ ಮತ್ತು ತಂದೆ ತಕ್ಷಣ ಅವಳನ್ನು ಎತ್ತಿಕೊಂಡು ಫ್ಯಾನ್ನಿಂದ ಬೇರ್ಪಡಿಸಿದರು. ನಂತರ ಕತ್ತಿನಲ್ಲಿದ್ದ ಸ್ಕಾರ್ಫ್ ತೆಗೆದು ಅಂಜಲಿಯನ್ನು ಬೆಡ್ ಮೇಲೆ ಮಲಗಿಸಿ ಪರಿಸ್ಥಿತಿಯನ್ನು ನೋಡಿ ತಕ್ಷಣ ವೈದ್ಯರನ್ನು ಕರೆದರು. ತಾಯಿ ತನ್ನ ಪ್ರೀತಿಯ ಮಗಳು ಅಂಜಲಿಯ ಮುಷ್ಟಿ ಕೈಗಳನ್ನು ಗಮನಿಸುತ್ತಾಳೆ. ಅವಳ ಕೈಯಲ್ಲಿ ಒಂದು ಪತ್ರ ಮತ್ತು ಮೇಜಿನ ಮೇಲೆ 50 ರೂ ಚೆಕ್ ಇರುತ್ತೆ. ಆರತಿ 5 ಸ್ಟಾರ್ ಹೋಟೆಲ್ನಲ್ಲಿ ಚೆಫ್ ಕೆಲಸಕ್ಕಾಗಿ ದೃಢೀಕರಣ ಪತ್ರ ಮತ್ತು ಪತ್ರವನ್ನು ಸಂಗ್ರಹಿಸಲು ಹೊರಟಿದ್ದಳು. ಸ್ವಲ್ಪ ಸಮಯದ ನಂತರ ವೈದ್ಯರು ಅಂಜಲಿಯನ್ನು ಪರೀಕ್ಷಿಸಿದ ನಂತರ ಅದೃಷ್ಟವತ ಹುಡುಗಿ ಬದುಕಿದ್ದಳು ಎಂದು ಹೇಳುತ್ತಾರೆ. ಸ್ವಲ್ಪ ತಡವಾಗಿ ಬಂದಿದ್ದರೂ ಈ ಹುಡುಗಿ ಇಂದು ನಮ್ಮ ನಡುವೆ ಇರುತ್ತಿರಲಿಲ್ಲ ಎಂದರು. ಅಂಜಲಿ ಇನ್ನು ಕೆಲವೇ ಗಂಟೆಗಳಲ್ಲಿ ಗುಣಮುಖರಾಗುತ್ತಾರೆ ಎಂದು ವೈದ್ಯರು ಹೇಳಿದರು. ಹಾಗೆ ನೀವು ಮೆಡಿಕಲ್ ಸ್ಟೋರ್ನಲ್ಲಿ ಸಿಗುವ ಔಷಧಿಯನ್ನು ಬರೆದಿದ್ದೇನೆ, ತನ್ನಿ ಎಂದರು.
ನಂತರ ಅಂಜಲಿಯ ಇನ್ನೊಂದು ಕೈಯಲ್ಲಿದ್ದ ಪತ್ರವನ್ನು ತೆಗೆದು ಅವಳ ಅಪ್ಪ ಅಮ್ಮ ಓದಲು ಶುರು ಮಾಡುತ್ತಾರೆ. ಅಪ್ಪ ಅಮ್ಮ, ಹುಟ್ಟಿನಿಂದ ಇವತ್ತಿನವರೆಗೂ ನಾನು ನೀವು ಹೆಮ್ಮೆ ಪಡುವಂತಹ ಕೆಲಸ ಏನೂ ಮಾಡಿಲ್ಲ ಅಂತ ಗೊತ್ತು. ಆದರೆ ಇಂದು ಅಡುಗೆಯಲ್ಲಿ ರಾಷ್ಟ್ರಮಟ್ಟದ ಪ್ರಶಸ್ತಿ ಪಡೆದಿದ್ದೇನೆ. ನನಗೆ 5 ಲಕ್ಷ ಚೆಕ್ ಮತ್ತು ಪ್ರಥಮ ಸ್ಥಾನ ಸಿಕ್ಕಿತು. ನಾನು ತಯಾರಿಸಿದ ಆಹಾರ ಯೋಜನೆಗಳು ಅವರಿಗೆ ತುಂಬ ಇಷ್ಟವಾದ ಕಾರಣ ಅವರು ನನ್ನನ್ನು ದೊಡ್ಡ ಹೋಟೆಲ್ಗೆ ಮಾಸ್ಟರ್ ಚೆಫ್ ಆಗಿ ನೇಮಿಸಲು ದೃಢೀಕರಣ ಪತ್ರವನ್ನು ನೀಡಿದರು. ಇಡೀ ಜಗತ್ತೇ ನನ್ನ ವಿರೋಧ ಇದ್ದರೂ ನಾನು ಹೆದರುವುದಿಲ್ಲ. ನನ್ನ ತಂದೆಯ ಕಹಿ ಮಾತುಗಳು ನನ್ನನ್ನು ಅಳುವಂತೆ ಮಾಡುತ್ತಿರಲಿಲ್ಲ. ನಾನು ಯಾವಾಗಲೂ ಅವರನ್ನು ಪ್ರೀತಿಸುತ್ತಿದ್ದೆ. ನನ್ನ ಅಮ್ಮ ನನ್ನನ್ನು ಯಾವತ್ತೂ ಯಾರ ಮುಂದೆಯೂ ಬಿಟ್ಟು ಕೊಟ್ಟಿರುತ್ತಿರಲಿಲ್ಲ. ಅಮ್ಮನನ್ನು ನಾನು ತುಂಬ ಪ್ರೀತಿಸುತ್ತೇನೆ. ಅಮ್ಮ ಮತ್ತು ಅಪ್ಪ ಹೊರಗಿನಿಂದ ಕಟ್ಟುನಿಟ್ಟಾಗಿ ಕಾಣುತ್ತಿದ್ದರೂ ಒಳಗಿನಿಂದ ನನ್ನನ್ನು ತುಂಬ ಪ್ರೀತಿಸುತ್ತಾರೆ ಎಂದು ನನಗೆ ತಿಳಿದಿತ್ತು. ನನ್ನ ತಂದೆ ತಾಯಿಗೆ ನಾಡು ಬೇಡವೆಂದರೆ ನಾನು ಕೇಳದೆ ನೀವು ನನಗೆ ಬಟ್ಟೆ, ಸಿಹಿ ತಿಂಡಿ, ಪುಸ್ತಕ ಕೊಡುತ್ತಿರಲಿಲ್ಲ. ತಾಯಿಯ ಪ್ರೀತಿ ಮತ್ತು ವಾತ್ಸಲ್ಯವನ್ನು ಪದಗಳಲ್ಲಿ ವ್ಯಕ್ತಪಡಿಸಲು ಯಾರಿಂದಲೂ ಸಾಧ್ಯವಿಲ್ಲ. ತಾಯಿಯೇ ನನ್ನ ಜಗತ್ತು. ತಂದೆಯ ಪ್ರೀತಿ ನನ್ನನ್ನು ತುಂಬ ಪೀಡಿಸುತ್ತದೆ. ನಾನು ಈಗ ಸಾಯುತ್ತೇನೆ. ನನ್ನ ತಾಯಿ ನನ್ನ ತಂದೆ ತುಂಬ ಒಳ್ಳೆಯವರು. ನೀವು ಆಗಾಗ್ಗೆ ದೇವರಲ್ಲಿ ಪ್ರಾರ್ಥಿಸುತ್ತೀರಿ ಎಂದು ನನಗೆ ತಿಳಿದಿದೆ. ಮುಂದಿನ ಜನ್ಮದಲ್ಲಿ ಇಂಥ ಮಗಳು ನಮಗೆ ಸಿಗದಿರಲಿ ಎಂದು. ಆದರೆ ನಾನು ಯಾವಾಗಲೂ ನಿಮ್ಮಂತಹ ತಂದೆ ತಾಯಿಗಳು ಮುಂದಿನ ಜನ್ಮಗಳಲ್ಲಿ ನನಗೆ ಸಿಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ನೀವು ಬಹಳ ಹಿಂದೆ ಕಳಿಸಲು ಬಯಸಿದ ದೇವರ ಬಳಿಗೆ ಇಂದು ನಾನೇ ಹೋಗುತ್ತಿದ್ದೇನೆ. ಈ ರೀತಿ ಪತ್ರದಲ್ಲಿ ಹಲವು ಭಾವನಾತ್ಮಕ ವಿಷಯಗಳನ್ನು ಬರೆಯಲಾಗಿತ್ತು. ಇದನ್ನು ಓದಿದ ಅಂಜಲಿಯ ಪೋಷಕರು ಆಘಾತಗೊಳಗಾದರು. ಅವರು ಬಹಳ ಪಶ್ಚಾತ್ತಾಪಪಟ್ಟರು. ಅವರ ಕಣ್ಣುಗಳಿಂದ ಕಣ್ಣೀರು ಬೀಳುತ್ತಿತ್ತು. ಅಂಜಲಿ ಹಾಸಿಗೆ ಮೇಲೆ ಮಲಗಿದ್ದಳು. ಅವಳ ತಾಯಿ ತಲೆಯ ಮೇಲೆ ಕೈಯಿಟ್ಟು ಅಳುತ್ತಿದ್ದಳು. ಅವಳ ತಂದೆಗೆ ಸಹಿಸಲಾಗಲಿಲ್ಲ. ಅವರು ಅಂಜಲಿಗಾಗಿ ಜೋರಾಗಿ ಅಳತೊಡಗಿದರು. ನಾವು ಇತರರ ಬಗ್ಗೆ ಎಂದಿಗೂ ಪ್ರತಿಕ್ರಿಯಿಸಬಾರದು ಎಂದು ಕತೆ ನಮಗೆ ಕಲಿಸುತ್ತದೆ. ಆ ವ್ಯಕ್ತಿಗೆ ದೇವರು ಏನನ್ನು ಕೊಟ್ಟಿದ್ದಾನೋ ಅದನ್ನು ಅವನು ಬಹಳ ಯೋಚಿಸಿಕೊಟ್ಟಿರಬೇಕು. ಇತರರ ಬಗ್ಗೆ ಕಮೆಂಟ್ ಮಾಡುವ ಬದಲು ನೀವು ನಿಮ್ಮ ಬಗ್ಗೆಯೂ ನೋಡಬೇಕು. ಧನ್ಯವಾದಗಳು. ಕತೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.